ಬೆಳಗಾವಿ ಜಿಲ್ಲೆಯಲ್ಲಿ 7ನೇ ದಿನವೂ ಕಬ್ಬಿನ ಕಿಚ್ಚಿದೆ. ಚಿಕ್ಕೋಡಿ ಅಥಣಿ ಭಾಗದಲ್ಲಿ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಗುಲ್ಲಾಪುರ ಕ್ರಾಸ್ ಅಲ್ಲಿ ಕಬ್ಬು ಬೆಳೆಗಾರರು ಹೋರಾಟವನ್ನ ಮುಂದುವರಿಸಿದ್ದಾರೆ. ಇವತ್ತು 7ನೇ ದಿವಸ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇರೋದ್ರಿಂದ ರಾಜ್ಯ ಬಿಜೆಪಿ ನಾಯಕರು ಈಗ ಕಬ್ಬು ಬೆಳೆಗಾರರ ಜೊತೆಯಾಗಿ ಹೋರಾಟಕ್ಕೆ ಇಳಿದಿರೋದ್ರಿಂದ ಸರ್ಕಾರ ಇದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳನ್ನ ಪಡ್ತಾ ಇದೆ. ಹೋರಾಟಗಾರರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೆಂಬಲವಾಗಿ ನಿಂತಿದ್ದಾರೆ. ಇವತ್ತು ಸಚಿವ ಎಚ್.ಕೆ. ಪಾಟೀಲ್ ಮೂಲಕ ಸಂಧಾನ ಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಸಚಿವರು ಬರುವಂತ ಕಾರಣಕ್ಕೆ ಹೋರಾಟದ ಸ್ಥಳದಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ. ಹೆಚ್ಚುವರಿಯಾಗಿ 300 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಓರ್ವ ಎಸ್ಪಿ 10 ಸಿಪಿಐ 10 ಪಿಎಸ್ಐಗಳನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆಯನ್ನ ನಿಗದಿ ಮಾಡಿ ಅಂತ ಹೇಳಿ ಈಗ ರೈತರು ಹೋರಾಟವನ್ನ ಮಾಡ್ತಾ ಇರೋದು. ಮಹಾರಾಷ್ಟ್ರದಲ್ಲಿ 3,500 600 ಇದೆ, ಬಟ್ ಇಲ್ಲಿ 3,200 ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ, ನಮಗೆ ಲಾಸ್ ಆಗುತ್ತೆ, 3,500 ರೂಪಾಯಿ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಹಾಗಾದ್ರೆ ಕಬ್ಬು ಬೆಳೆಗಾರರ ಹೋರಾಟ ಕಾರಣ ಏನು ಅಂತಂದ್ರೆ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಬೇಕು ಅಂತ ಹೇಳಿ ಆಗ್ರಹ ಸರ್ಕಾರ ನಿಗದಿ ಮಾಡಬೇಕು ಅಂತ ರಾಯಭಾಗ ಅಥಣಿ ಪಟ್ಟಣ ಬಂದ್ಗೆ ಕರೆಯನ್ನ ನೀಡಲಾಗಿದೆ. 2ನೇ ದಿನವೂ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ರೈತರು, ಕಬ್ಬು ಬೆಳೆಗಾರರು. ರಾಯಭಾಗ ಪಟ್ಟಣ ಬಂದ್ಗೆ ವಕೀಲರು ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ. ಅಥಣಿ, ಹುಕ್ಕೇರಿ, ಚಿಕ್ಕೋಡಿಯಲ್ಲೂ ಕೂಡ ಹೋರಾಟ ಮುಂದುವರೆದಿದೆ. ಚಿಕ್ಕೋಡಿಯ ಬಸವ ವೃತ್ತದಲ್ಲಿ ರೈತರು ಅಂದ್ರೆ ಕಬ್ಬು ಬೆಳೆಗಾರರ ಧರಣಿ ಮುಂದುವರೆದಿದೆ. ಹುಕ್ಕೇರಿ ಪಟ್ಟಣದ ಕೋರ್ಟ್ ವೃತ್ತದಲ್ಲಿ ರೈತರ ಧರಣಿ ಮುಂದುವರೆದಿದೆ. ಅಥಣಿ ಹಾಗೂ ಗೋಕಾಕ್ ರೋಡ್ ಬಂದ್ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು 2ನೇ ದಿವಸ ಬಂದ್ಗೆ ಕರೆಯನ್ನ ನೀಡಲಾಗಿದ್ದು ವಕೀಲರು ಕೂಡ ಬೆಂಬಲವಾಗಿ ನಿಂತಿದ್ದಾರೆ ಕಬ್ಬು ಬೆಳೆಗಾರರಿಗೆ. ಇನ್ನೊಂದು ಕಡೆ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ರಾಯಭಾಗ ಅಥಣಿ ಎರಡೂ ಕಡೆ ಕಬ್ಬು ಬೆಳೆಗಾರರು ತೀವ್ರ ರೀತಿಯಲ್ಲಿ ಹೋರಾಟವನ್ನ ಮುಂದುವರೆಸಿದ್ದಾರೆ. ಗುರ್ಲಾಪುರ ಕ್ರಾಸ್ ಅಲ್ಲಿ ಕಬ್ಬು ಬೆಳೆಗಾರರು ಹೋರಾಟವನ್ನು ಮುಂದುವರೆಸಿದ್ದಾರೆ. ಅಲ್ಲಿ ಪರಿಸ್ಥಿತಿ ಹೇಗಿದೆ? ನಮ್ಮ ಪ್ರತಿನಿಧಿ ಲೋಹಿತ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಗುರ್ಲಾಪುರ ಕ್ರಾಸ್ದಲ್ಲಿ ಕಳೆದ 6 ದಿನಗಳಿಂದ ಏನು ಹೋರಾಟ ನಡೀತಾ ಇತ್ತು, ಇವತ್ತಿಗೆ 7ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ಈಗ 7 ದಿನಗಳ ಬಳಿಕ ಎಚ್ಚೆತ್ತುಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಸಚಿವರನ್ನ ಕಳಿಸಿ ಸಂಧಾನ ಸಭೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗ ಏನಂತಂದ್ರೆ ಗುರ್ಲಾಪುರ ಕ್ರಾಸ್ದಲ್ಲಿ ಏನು ಇವತ್ತು ರೈತರ ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನಾ ಸ್ಥಳದಲ್ಲಿ ಈಗ ಸಾಕಷ್ಟು ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ 7 ದಿನಗಳ ಹೋರಾಟದಂತ ಸಂದರ್ಭದಲ್ಲಿ ಸಾಕಷ್ಟು ರೈತರು ರೊಚ್ಚಿಗೆದ್ದಿದ್ರು. ಯಾವುದೇ ಅಹಿತಕರ ಘಟನೆ ನಡೀಬಾರ್ದು, ಯಾವುದೇ ಸಮಸ್ಯೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಸುಮಾರು 300ಕ್ಕೂ ಹೆಚ್ಚು ಪೊಲೀಸರು, ಒಬ್ರು ಎಸ್ಪಿ ಹಾಗೆ ಒಬ್ರು ಡಿವೈಎಸ್ಪಿ ಹಾಗೆ 10 ಜನ ಸಿಪಿಐಗಳು ಹಾಗೆ 10 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಈಗ ಬಿಗಿ ಭದ್ರತೆಯನ್ನ ಮಾಡಿರ್ತಕ್ಕಂಥದ್ದು. ಸೊ ಇದೇ ಒಂದು ಜಾಗಕ್ಕೆ ಇವತ್ತು ಎಚ್.ಕೆ. ಪಾಟೀಲ್ರು ಬರ್ತಾರೆ ಅನ್ನುವಂತ ಮಾಹಿತಿ ಇರ್ತಕ್ಕಂಥದ್ದು. ಅದರ ಜೊತೆಗೇನೆ ಇನ್ನಿಬ್ಬರು ಜನ ಸಚಿವರು ಬರ್ತಾರೆ ಅನ್ನುವಂತ ಮಾಹಿತಿ ಹಿನ್ನೆಲೆ ಈಗ ಬಿಗಿ ಭದ್ರತೆಯನ್ನ ಮಾಡಿಕೊಂಡು ಸಚಿವರುಗಳಿಗೆ ಇವತ್ತು ಪ್ರೊಟೆಕ್ಷನ್ ಅನ್ನ ನೀಡಬೇಕು, ಅವರು ಬಂದು ಹೋಗುವವರೆಗೂ ಕೂಡ ಬಿಗಿ ಭದ್ರತೆಯನ್ನ ನೀಡಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಇಲ್ಲಿ ನಿಯೋಜನೆಗೊಳಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ 7 ದಿನಗಳ ಬಳಿಕ ಇವತ್ತು ಸಚಿವರ ಆಗಮನ ಆಗ್ತಾ ಇದೆ. ಇವತ್ತು ರೈತರ ಜೊತೆಗೆ ಒಂದು ಸಂಧಾನ ಸಭೆ ಕೂಡ ನಡೆಯಲಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಸಕಲ ಸಿದ್ಧತೆಗಳು ನಡೆದಿರ್ತಕ್ಕಂಥದ್ದು. ಸೊ ಒಟ್ಟಿನಲ್ಲಿ ಇವತ್ತು 7 ದಿನಗಳ ಬಳಿಕ ಇವತ್ತು ಏನು ಸಚಿವರು ಬರ್ತಾ ಇದ್ದಾರೆ. ಸೊ ಇವತ್ತಾದ್ರೂ ಈ ಒಂದು ಸಂಧಾನ ಸಭೆ ಸಕ್ಸಸ್ ಆಗುತ್ತಾ ಅನ್ನುವಂತ ನಿರೀಕ್ಷೆ ಇವತ್ತು ರೈತರಲ್ಲಿ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ಬೆಳಗಾವಿ ಭಾಗ ಮಾತ್ರ ಅಲ್ಲ, ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರು ಧರಣಿಯನ್ನ ಮಾಡ್ತಾ ಇದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಬೇಕು ಅಂತ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ವಿಜಯಪುರದ ಗಗನ್ ಮಹಲ್ ಬಳಿಯಲ್ಲಿ ಧರಣಿ ನಡೀತಾ ಇದೆ. ರೈತ ಸಂಘ ಹಾಗೆಯೇ ಹಸಿರು ಸೇನೆ ನೇತೃತ್ವದಲ್ಲಿ ಧರಣಿ ನಡೀತಾ ಇದೆ. ಇನ್ನು ಹೋರಾಟಕ್ಕೆ ಸ್ವಾಮೀಜಿಗಳು, ಬಿಜೆಪಿ ಮುಖಂಡರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದಾರೆ ಸಚಿವ ಎಂ.ಬಿ. ಪಾಟೀಲ್. ಪ್ರತಿಭಟನೆ ಕೈಬಿಡಿ ಅಂತ ಹೇಳಿ ರೈತರ ಮನವೊಲಿಕೆಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಬ್ಬು ಬೆಳೆಗಾರರು ಒಪ್ಕೊಳ್ತಾರಾ ನೋಡ್ಬೇಕಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಆ ಭಾಗದ ಸಚಿವರುಗಳಿಗೆ ರೈತರ ಮನವೊಲಿಸಿ ಈ ಧರಣಿ ಸತ್ಯಾಗ್ರಹವನ್ನ ಹಿಂಪಡೆಯುವ ರೀತಿಯಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಆ ಪ್ರಯತ್ನದಲ್ಲಿ ಸದ್ಯಕ್ಕೆ ಸಚಿವರುಗಳು ಇದ್ದಾರೆ. ರಾಜ್ಯ ಸರ್ಕಾರಗಳು ಯಾವತ್ತಿದ್ರು ಬಡಗಾರಿಕೆ ಅದರಲ್ಲಿ
ಪ್ರಾಸೆಸಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ನಿಖರವಾಗಿರ್ತಕ್ಕಂಥ ಒಂದು ಯಾವುದಕ್ಕೂ ಒಂದು ನಿಗದಿತವಾಗಿರ್ತಕ್ಕಂಥ ದರ ಇಲ್ಲ ಅಲ್ಲಿ. ಇದು ಒಂದೇದ್ದು. ಎರಡು ಕಾರ್ಖಾನೆಯವರು ವಿಳಂಬವಾದ ಹಗಲಿಗೆ ಬಡ್ಡಿಯನ್ನು ಎಲ್ಲರೂ ಒಬ್ಬರು ಯಾರು ನೋಡ್ತಕ್ಕಂಥ ಹೊಣೆಗಾರಿಕೆ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಇವರು. ವಿಜಯಪುರದ ಗಗನ್ ಮಹಲ್ ಬಳಿಯಲ್ಲಿ ಕಬ್ಬು ಬೆಳೆಗಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಿ ಕಬ್ಬು ಬೆಳೆಗಾರರ ಆಗ್ರಹ ಏನಿದೆ, ಪ್ರತಿ ಟನ್ಗೆ 3,500 ರೂಪಾಯಿ ನಿಗದಿ ಮಾಡಬೇಕು ಅಂತ ಹೇಳಿ, ಇಲ್ಲೂ ಅಷ್ಟೇ ವಿಜಯಪುರದಲ್ಲೂ ಅದೇ ಬೇಡಿಕೆಯನ್ನ ಇಟ್ಕೊಂಡು ರೈತ ಸಂಘ ಮತ್ತೆ ಹಸಿರು ಸೇನೆಯವರು ಧರಣಿಯನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆ ಸ್ಥಳಕ್ಕೆ MB ಪಾಟೀಲ್ ಅವರು ಬಂದಿದ್ದಾರೆ, ರೈತರ ಮನವೊಲಿಕೆಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಸರ್ಕಾರ ಸದ್ಯಕ್ಕೆ 3,200 ರೂಪಾಯಿ ನಿಗದಿ ಮಾಡೋದು ಅಂತ ಹೇಳ್ತಾ ಇದೆ. ತಮ್ಮ ಪಟ್ಟನ್ನ ಬಿಡ್ತಾ ಇಲ್ಲ ಕಬ್ಬು ಬೆಳೆಗಾರರು, ಅಷ್ಟಕ್ಕೆಲ್ಲ ಆಗಲ್ಲ, 3,500 ರೂಪಾಯಿ ಬೇಕು. ಕಾರಣ ಪಕ್ಕದ ಮಹಾರಾಷ್ಟ್ರದಲ್ಲೇ 3,500 ರೂಪಾಯಿಂದ 3,600 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈಗ ರೈತರ ಮನವೊಲಿಕೆಯನ್ನ ಸರ್ಕಾರ ಹೇಗೆ ಮಾಡುತ್ತೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಕಡೆ ಈಗ ರಾಜ್ಯ ಸರ್ಕಾರ ಬೊಟ್ಟು ಮಾಡಿ ತೋರಿಸಿರೋದು ಕೇಂದ್ರ ಸರ್ಕಾರದ ಕಡೆಗೆ. ಕಬ್ಬು ಬೆಳೆಗಾರರ ಬೇಡಿಕೆಯನ್ನ ಕೂಡಲೇ ಈಡೇರಿಸಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರವನ್ನ ಆಗ್ರಹ ಮಾಡಿದ್ದಾರೆ. ಸಹಜವಾಗಿ ಕಬ್ಬಿನ ಬೆಳೆ MSPಗೆ ಕೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಸ್ಪಂದಿಸಬೇಕು ತಕ್ಷಣನೇ. ರೈತರಿಂದಾನೇ ನಮ್ಮ ಒಂದು ಬದುಕು ಈ ದೇಶದಲ್ಲಿ. ಅವರೇ ಸುಮಾರು 60% ಅಷ್ಟು ವರ್ಕ್ ಫೋರ್ಸ್ ನಮ್ಮ ದೇಶದಲ್ಲಿ ರೈತರೇನೆ. ಆ ನಿಟ್ಟಿನಲ್ಲಿ ಅವರ ಅಭಿಲಾಷೆ ಮೇರೆಗೆ ಅವರು ಸ್ಪಂದಿಸಬೇಕಾಗಿದೆ. ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು ಅವರ ಒಂದು ತಂತ್ರ. ಪದೇ ಪದೇ ಎಲ್ಲಕ್ಕೂ ಅದೇ ಮಾಡ್ತಾರೆ. ಸಾಮಾನ್ಯವಾಗಿ ಅವರೊಂದು ಆತ್ಮಲೋಕನ ಮಾಡಲಿ, ಏನು ಸರ್ಕಾರದ ಪರವಾಗಿ ಅವ್ರು ಏನು ಯೋಜನೆ ಕೊಡಬೇಕಾಗಿದೆ, ಏನು ಮಾಡಬೇಕಾಗಿದೆ ಅವರು ತೀರ್ಮಾನ ಮಾಡಲಿ, ತಕ್ಷಣವೇ ಸ್ಪಂದಿಸಲಿ. ಕೇಂದ್ರ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಅದು ಆಗಲೇ ಮಾಡಿರುತ್ತೆ, ಮತ್ತೆ ಮಾಡುತ್ತೆ ಭವಿಷ್ಯದಲ್ಲೂ ಕೂಡ. ಒಂದು ಸರ್ಕಾರ ಅಂತ ಹೇಳಿದರೆ ಮಾತಿಗೆ ನಿಮ್ಮ ಸರ್ಕಾರ ಹಂಗೆ ಮಾಡ್ತದೆ, ನಿಮ್ಮ ಸರ್ಕಾರ ಹೀಗೆ ಮಾಡ್ತದೆ ಅಂತ ಹೇಳ್ತಾರೆ. ಪಕ್ಕದಲ್ಲಿ ನಮ್ಮ ಸರ್ಕಾರ ಇದೆ. ನಮ್ಮ ಸರ್ಕಾರದಲ್ಲಿ ರೈತರ ಪ್ರತಿಭಟನೆ ಯಾಕಿಲ್ಲ? ಕರ್ನಾಟಕದಲ್ಲಿ ಮಾತ್ರ ಯಾಕೆ ಪ್ರತಿಭಟನೆ? ಅಂದರೆ ಟೋಟಲಿ ನಾವು ನಡೆದದ್ದೇ ದಾರಿ ಅಂತ ಹೇಳುವಂಥದ್ದು. ಎರಡನೇದಾಗಿ ಸಾಧಾರಣ ಹೆಚ್ಚಿನ ರಾಜಕಾರಣಿ ನಮ್ಮ ಪಕ್ಷದವರು ಇದ್ದಾರೆ, ಇಲ್ಲ ಅಂತಲ್ಲ. ಈ ಸಕ್ಕರೆ ಕಾರ್ಖಾನೆಗಳು ಎಲ್ಲ ಇರುವಂಥದ್ದು ರಾಜಕಾರಣಿಗಳ ಕೈಯಲ್ಲಿ. ರಾಜಕಾರಣಿಗಳಾಗಿ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೂ ಕೂಡ ಸಕ್ಕರೆ ಕಾರ್ಖಾನೆಯನ್ನೇ ಉಪಯೋಗ ಮಾಡಿಕೊಂಡು ಚುನಾವಣೆಯಲ್ಲಿ ಗೆಲ್ಲುವಂಥ ಒಂದು ಪ್ರಕ್ರಿಯೆಗಳು ಸಾಧಾರಣ ನಮ್ಮ ಆ ಭಾಗದಲ್ಲಿ, ಮುಂಬೈ ಕರ್ನಾಟಕದ ಭಾಗದಲ್ಲಿ ನಡೀತಾ ಇರುವಂಥದ್ದು ನಾವು ಕಂಡಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಸಕ್ಕರೆ ಕಾರ್ಖಾನೆ ಮಾಲೀಕರೇ ಮಂತ್ರಿಗಳಾದ ಕಾರಣ ಅವರಿಗೆ ಅಲ್ಲಿ ಮುಖ ಎತ್ಕೊಂಡು ಹೋಗಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ನಾನು ಕೇಳ್ತಾ ಇರುವಂಥದ್ದು, ಬೆಳಗಾವಿನಲ್ಲಿ ಸತೀಶ್ ಜಾರಕಿಹೊಳಿ ದಿನನಿತ್ಯ ಕುರ್ಚಿ ಬಗ್ಗೆ ಮಾತಾಡ್ತಾರೆ. ದಿನನಿತ್ಯ ಕುರ್ಚಿ, ಬೆಳಿಗ್ಗೆ ಎದ್ರೆ ಕುರ್ಚಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೇನೆ ಅಂತ ಅದನ್ನು ಕೊಡಲ್ಲ, ಬಾಕಿ ಮಾತಾಡ್ತಾರೆ. ಅಲ್ಲೇ ಭಾರಿ ಪವರ್ಫುಲ್ ಲೀಡರ್ಸ್ಗಳಂತ ಹೇಳಿದಂಥವ್ರಿಗೆ ಒಂದು ಅರ್ಧ ಗಂಟೆ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಮಾತಾಡಿ ಪರಿಹಾರ ಸೂತ್ರಗಳು. ಕೆಎಂಎಫ್ ನಂದಿನಿ ತುಪ್ಪದ ದರ ದಿಢೀರ್ ಅಂತೇಳಿ ಏರಿಕೆ ಆಗಿದೆ. ಇವತ್ತಿನಿಂದಲೇ ಲೀಟರ್ ತುಪ್ಪದ ದರ 90 ರೂಪಾಯಿಯಷ್ಟು ಏರಿಕೆ ಆಗಿದೆ. ಹಾಗಾದ್ರೆ 1 ಲೀಟರ್ ಕೆಎಂಎಫ್ ತುಪ್ಪದ ಬೆಲೆ ಇವತ್ತಿನಿಂದ ಎಷ್ಟು ಅಂತಂದ್ರೆ ಬರೋಬ್ಬರಿ 700 ರೂಪಾಯಿ. ಇವತ್ತಿನಿಂದಲೇ ದರ ಏರಿಕೆ ಜಾರಿಗೆ ಬಂದ್ಬಿಟ್ಟಿದೆ. ಈ ಮೊದಲು 610 ರೂಪಾಯಿ ಇತ್ತು 1 ಲೀಟರ್ ತುಪ್ಪದ ಬೆಲೆ, ಕೆಎಂಎಫ್ ನಂದಿನಿ ತುಪ್ಪದ ಬೆಲೆ. ಈಗ GST ಸ್ಲ್ಯಾಬ್ ಸುಧಾರಣೆ ಮುನ್ನ 650 ರೂಪಾಯಿ ಇತ್ತು. GST ಸುಧಾರಣೆ ಬಳಿಕ 40 ರೂಪಾಯಿಗೆ ಇಳಿಕೆ ಆಗಿತ್ತು. 40 ರೂಪಾಯಿಯಷ್ಟು ಕಟ್ ಮಾಡಿದ್ರು. ವಿಶ್ವ ಮಾರುಕಟ್ಟೆಯಲ್ಲಿ ತುಪ್ಪದ ದರ ಏರಿಕೆ ಎಫೆಕ್ಟ್ನಿಂದಾಗಿ ಅನಿವಾರ್ಯವಾಗಿ ಬೆಲೆ ಏರಿಕೆ ಮಾಡಲಾಗಿದೆ ಅಂತ ಕೆಎಂಎಫ್ ಹೇಳ್ತಾ ಇದೆ. ಇನ್ನು ಮುಂದೆ ಬಾಯಿ ಸುಡುತ್ತೆ ನಂದಿನಿ ತುಪ್ಪ. ಈ ಮೊದಲು 610 ರೂಪಾಯಿ ಇತ್ತು 1 ಲೀಟರ್ ತುಪ್ಪದ ಬೆಲೆ. ಸೊ ಈಗ ಬರೋಬ್ಬರಿ 700 ರೂಪಾಯಿ ಆಗಿದೆ. ಒಂದೇ ಸಲ ದಿಢೀರ್ ಅಂತೇಳಿ 90 ರೂಪಾಯಿಯಷ್ಟು ಏರಿಕೆ ಮಾಡಲಾಗಿದೆ. ಸೊ ಸಾರ್ವಜನಿಕ ವಲಯದಿಂದ ಇದಕ್ಕೆ ಯಾವ ಥರ ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಸಹಜವಾಗಿ ಪ್ರತಿದಿನ ನಾವು ಯೂಸ್ ಮಾಡುವಂಥ ಕೆಲವೊಂದು ಐಟಮ್ಸ್ ಏನಿದೆ ಅದ್ರ ಬೆಲೆ ಏರಿಕೆ ಆಗ್ತಿರೋದ್ರಿಂದ ಜನ ಸಹಜವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಕೆಎಂಎಫ್ ಕೊಡ್ತಿರುವಂಥ ಸಮರ್ಥನೆ ಇದಕ್ಕೆ, ವಿಶ್ವ ಮಾರುಕಟ್ಟೆಯಲ್ಲಿ ತುಪ್ಪದ ದರ ಏರಿಕೆ ಆಗಿದೆ, ಹಾಗಾಗಿ ನಮ್ಗೆ ಆಪ್ಷನ್ ಇಲ್ಲ, ಅನಿವಾರ್ಯವಾಗಿ ಬೆಲೆ ಏರಿಕೆ ಮಾಡಲಾಗಿದೆ ಅಂತ ಹೇಳಿ ಕೆಎಂಎಫ್ ಹೇಳ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಏಕಾಏಕಿ 90 ರೂಪಾಯಿ ಅಂತಂದ್ರೆ ಸಾರ್ವಜನಿಕರಿಗೆ ಒಂಥರ ಜೇಬ್ ಸುಡುತ್ತೆ, ಇಲ್ಲ ಅಂತಲ್ಲ. ಈಗ ಏಕಾಏಕಿ 90 ರೂಪಾಯಿ ಏರಿಕೆ ಮಾಡೋದಕ್ಕೆ ಕಾರಣ ಏನು? ಇವತ್ತಿನಿಂದಲೇ ದರ ಜಾರಿಗೆ ಬಂದಿದೆ. ಸೊ ಪಬ್ಲಿಕ್ ರೆಸ್ಪಾನ್ಸ್ ಹೆಂಗಿದೆ ಇದಕ್ಕೆ?
ಶರ್ಮಿತಾ, ಇಂದಿನಿಂದಲೇ ತುಪ್ಪದ ದರ ಏರಿಕೆ ಆಗಿರೋದು. ಇನ್ಫ್ಯಾಕ್ಟ್ ಈ ಹಿಂದೆ ಅಂದರೆ GST ಸುಧಾರಣೆ ಆಗುವಂಥ ಸಂದರ್ಭದಲ್ಲೇ KMF ತುಪ್ಪದ ದರವನ್ನು ಏರಿಕೆ ಮಾಡಲಿಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ರು. ಆದರೆ ಆ ಸಂದರ್ಭದಲ್ಲಿ GST ಸುಧಾರಣೆಯಾಗಿ GST ಪರಿಣಾಮವಾಗಿ 650 ರೂಪಾಯಿ ಇದ್ದ 1 ಲೀಟರ್ಗೆ 650 ರೂಪಾಯಿ ಇದ್ದಂಥ ತುಪ್ಪದ ದರವನ್ನು 40 ರೂಪಾಯಿ ಇಳಿಕೆಯನ್ನು ಮಾಡಿದ್ರು. ಮುಂದೆ ನೋಡೋಣ ಏನಾದರೂ ಒಂದಷ್ಟು ವ್ಯತ್ಯಾಸಗಳಾದ್ರೂ ಕೂಡ ಅದನ್ನು ಸರಿಪಡಿಸ್ಕೊಳ್ಬೋದಾ ಅಂತೇಳಿ. ಆದರೆ ಜಾಗತಿಕ ಮಾರುಕಟ್ಟೆಯಲ್ಲಿ, ವಿಶ್ವ ಮಾರುಕಟ್ಟೆಯಲ್ಲಿ ತುಪ್ಪದ ದರ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಅನಿವಾರ್ಯವಾಗಿ ತುಪ್ಪದ ದರವನ್ನು ಏರಿಕೆ ಮಾಡಲೇಬೇಕು ಅನ್ನುವಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇಂದಿನಿಂದಲೇ 610 ರೂಪಾಯಿ ಇತ್ತು 1 ಲೀಟರ್ ತುಪ್ಪದ KMF ತುಪ್ಪದ ದರ. ಇಂದಿನಿಂದಲೇ ಎಲ್ಲ ಮಳಿಗೆಗಳಲ್ಲೂ ಕೂಡ KMFನಲ್ಲಿರುವಂಥ ಎಲ್ಲ ಮಳಿಗೆಗಳು ಮತ್ತು ಹೊರಗಡೆ ರಿಟೇಲ್ ಶಾಪಲ್ಲೂ ಕೂಡ ಈಗ KMF ದರವನ್ನು ಈಗ 700 ರೂಪಾಯಿವರೆಗೆ ಅಂದರೆ 90 ರೂಪಾಯಿ ಬರೋಬ್ಬರಿ ಹೆಚ್ಚುವರಿ ಮಾಡಿದ್ದಾರೆ. ಇದರಲ್ಲಿ 500 ಮೀಟರ್ 300 ಮಿಲಿ ಲೀಟರ್ ಈ ರೀತಿ ಲೀಟರ್ಸ್ ಏನಿದ್ದಾವೆ ಇವುಗಳ ಮಾಹಿತಿಯನ್ನು ಕೂಡ ಅದರ ಅಗತ್ಯಕ್ಕನುಗುಣವಾಗಿ ದರ ಹೆಚ್ಚಳ ಆಗ್ತಾ ಹೋಗ್ತಾ ಇದೆ. ಎಲ್ಲ ಮಹಾಮಂಡಳಗಳ ನಿರ್ದೇಶಕರೇನಿದ್ದಾರೆ ಒಮ್ಮತದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈ ಕಾರಣಕ್ಕಾಗಿ ಇವತ್ತಿನಿಂದನೇ ದರ ಹೆಚ್ಚಳ ಆಗಿರೋದು. ಅದರಲ್ಲೂ ಕೂಡ KMF ತುಪ್ಪದ ಬಗ್ಗೆ ಭಾಳಷ್ಟು ಡಿಮ್ಯಾಂಡ್ ಹೆಚ್ಚಿದೆ. ನಿಮಗೆ ಹೊರ ರಾಜ್ಯಗಳಲ್ಲೂ ಕೂಡ ಹೆಚ್ಚಿನ ಡಿಮ್ಯಾಂಡ್ ಇದೆ. ನಿಮಗೆ ತಿರುಪತಿಯ ತಿಮ್ಮಪ್ಪನಿಗೂ ಕೂಡ ಅತಿ ಹೆಚ್ಚಿನ ದಾಖಲೆ ಮಟ್ಟದಲ್ಲಿ ತುಪ್ಪವನ್ನು ನಾವು ಈಗಾಗಲೇ ರಫ್ತು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತುಪ್ಪದ ದರ ಹೆಚ್ಚಳ ಮಾಡಿದ್ದು ನಿಜವಾಗ್ಲೂ ಕೂಡ ಅಗತ್ಯ ಇತ್ತ ಅಂಥೇಳಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಅನಿವಾರ್ಯ. ಯಾಕಂದರೆ ನಾವು ವಿಶ್ವ ಮಾರುಕಟ್ಟೆಯಲ್ಲಿ ನಾವು ಏನಾದರೂ ಸರಿದೂಗಿಸ್ಕೊಳ್ಬೇಕು ಅನ್ನೋದಾದರೆ ಬೇರೆ ಕಂಪನಿಗಳ ಜೊತೆ ಕಾಂಪಿಟೇಷನ್ ಮಾಡಬೇಕಾದ್ರೆ ದರವನ್ನು ನಾವು ಏರಿಕೆ ಮಾಡಲೇಬೇಕಾಗತ್ತೆ. ಬೇರೆ ಕಂಪನಿಗಳು ಕಂಪೇರ್ ಮಾಡಿದ್ರೆ ತುಪ್ಪದ ದರ ಕಡಿಮೆ ಇದೆ ಅಂತ ಹೇಳ್ತಾರೆ. ಆದರೆ ಜನರಿಗೆ ಇದ್ದಕ್ಕಿದ್ದಂತೆ ಇವತ್ತಿನಿಂದ ದರ ಹೆಚ್ಚಳ ಆಯಿತು ಅಂತಂದರೆ 90 ರೂಪಾಯಿ ನಾವು ಹೆಚ್ಚಾಯಿತು ಅಂತಲೇ ಜನರು ಮಾತಾಡ್ತಾ ಇರೋದು. ಶರ್ಮಿತಾ, ಈಗ ನಂದಿನಿ ಅಂತಂದ್ರೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಉಳಿಸ್ಕೊಂಡ್ ಬಂದಿದೆ. ಮತ್ತೆ TTDಯಲ್ಲೂ ಕೂಡ ಇದಕ್ಕೆ ಬೇಡಿಕೆ ಇರೋದನ್ನ ಗಮನಿಸ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ಶರಣು, ಈಗ ನಂದಿನಿ ಬ್ರ್ಯಾಂಡ್ ಮಾತ್ರ ರೇಟ್ ಜಾಸ್ತಿ ಮಾಡಿದಾರ ಅಥವಾ ನೀವು ಹೇಳ್ದಂಗೆ ಜಾಗತಿಕವಾಗಿ ಅನಿವಾರ್ಯವಾಗಿ ಈಗ ಬೇಡಿಕೆ ಜಾಸ್ತಿ ಇದೆ ಅಥವಾ ತುಪ್ಪದ ದರ ಜಾಸ್ತಿ ಮಾಡಬೇಕು ಅಂತ ಹೇಳಿ ಈ ಬೆಲೆ ಏರಿಕೆ ಅಂತಂದ್ರೆ ಬೇರೆ ಬ್ರ್ಯಾಂಡ್ದು ಜಾಸ್ತಿ ಮಾಡಿದಾರಾ? ಶರ್ಮಿತಾ, ಈಗಾಗಲೇ KMF ದರಕ್ಕೆ ಕಂಪೇರ್ ಮಾಡಿದ್ರೆ ಈಗಾಗಲೇ ಬೇರೆ ಬೇರೆ ಏನು ಕಂಪನಿಗಳಿದ್ದಾವೆ ಅವುಗಳ ದರ ಶೇಕಡ 10ರಷ್ಟು 20ರಷ್ಟು, ಕೆಲ ಕಂಪನಿಗಳಂತೂ 30% ಹೆಚ್ಚಳ ಮಾಡಿದ್ದಾವೆ. KMF ತುಪ್ಪದ ದರ ಮಾತ್ರ ಕಡಿಮೆ ಇತ್ತು. ಅನಿವಾರ್ಯವಾಗಿ ನಾವು ಮಾಡಲೇಬೇಕಾಯ್ತು. ಯಾಕಂದರೆ ಕಾಂಪಿಟೇಷನ್ಗೆ ಒಗ್ಗಿಕೊಳ್ಳೋ ರೀತಿಯಾಗಿ ನಾವು ದರವನ್ನು ಹೆಚ್ಚಳ ಮಾಡಲೇಬೇಕು. ಆ ಕಾರಣಕ್ಕಾಗಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತೇಳಿ. ಅಂದರೆ KMFಗೆ ಈಕ್ವಲೆಂಟ್ ರೀತಿಯಾಗಿ ಇರುವಂಥ ಕಂಪನಿಗಳು ಕೆಲವು ಅವು ಕೂಡ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾ ಇಲ್ಲ. ನಾವು ಕ್ವಾಲಿಟಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ದರವನ್ನು ಕೂಡ ಭಾಳ ಕಡಿಮೆ ದರದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಆಗುತ್ತೋ ಆ ದರದಲ್ಲಿ ಕೊಡ್ತಾ ಇದ್ವಿ. ಈಗ ಅದು ಅಸಾಧ್ಯ ಆಗ್ತಾ ಇದೆ. ಯಾಕಂದರೆ ಮಾರುಕಟ್ಟೆಯಲ್ಲಿ ಕಾಂಪಿಟೇಷನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಪ್ರತಿಯೊಂದು ರಫ್ತು ಮಾಡ್ಕೊಳ್ಬೇಕಾದ ಅಂದರೆ ನೀವು ಈ ತುಪ್ಪಕ್ಕೆ ಏನು ರಫ್ತು ಮಾಡುವಂಥ ಸಂದರ್ಭದಲ್ಲಿ ಬೇಕಾದಂಥ ಸಲಕರಣೆಗಳಿರ್ಬೋದು ಅಥವಾ ಪ್ರತಿಯೊಂದಕ್ಕೂ ಕೂಡ ದರ ಹೆಚ್ಚಳ ಆಗಿರೋ ಕಾರಣಕ್ಕಾಗಿ ಅನಿವಾರ್ಯವಾಗಿ ನಾವು ದರವನ್ನು ಹೆಚ್ಚಳ ಮಾಡ್ತಿದ್ದೀವಿ. ಮತ್ತು ರೈತರಿಗೂ ಕೂಡ ಪ್ರೋತ್ಸಾಹವನ್ನು ಹೆಚ್ಚಳ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ತುಪ್ಪದ ದರ ಹೆಚ್ಚಳ ಆಗಿದೆ. ಇವತ್ತಿನಿಂದನೇ ದರ ಜಾರಿ ಆಗಿದೆ ಅಂತಲೂ ಕೂಡ KMF ಈಗ ಅಧಿಕಾರಿಗಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಶರಣ ಈ ಕ್ಷಣದ ಮಾಹಿತಿಗೆ. ಹಾವೇರಿಯ ಶಿಗ್ಗಾವಿ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಅಲ್ಲಿ ಅವ್ಯವಸ್ಥೆ ಆಗಿದೆ. ಇಂದಿರಾ ಕ್ಯಾಂಟೀನ್ ಅಡುಗೆ ಕೋಣೆಯಲ್ಲೇ ಸಿಬ್ಬಂದಿ ಸ್ನಾನವನ್ನ ಮಾಡಿದ್ದಾರೆ. ಒಂದ್ ಕಡೆ ಅಡುಗೆ ತಯಾರಿ ಆಗ್ತಾ ಇದ್ದಾರೆ, ಪಕ್ಕದಲ್ಲೇ ಸಿಬ್ಬಂದಿ ಸ್ನಾನವನ್ನ ಮಾಡಿದ್ದಾರೆ. ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಈ ವಿಷಯ. ಅಡುಗೆ ಕೋಣೆಯಲ್ಲೇ ಸಿಬ್ಬಂದಿ ಸ್ನಾನ ಮಾಡಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಿನ್ನೆಯಷ್ಟೇ ಉದ್ಘಾಟನೆಯಾಗಿತ್ತು. ಇಂದಿರಾ ಕ್ಯಾಂಟೀನ್ ಸಚಿವ ಶಿವಾನಂದ ಪಾಟೀಲ್ ಇದನ್ನ ಉದ್ಘಾಟನೆ ಮಾಡಿದ್ರು. ಬಟ್ ಇವತ್ತು ನೋಡಿದ್ರೆ ಅಡುಗೆ ಕೋಣೆಯಲ್ಲೇ ಒಂದು ಸೈಡಲ್ಲಿ ಅಡುಗೆ ತಯಾರು ಮಾಡ್ತಾ ಇದ್ರೆ ಅದೇ ರೂಮ್ನಲ್ಲಿ ಮತ್ತೊಂದು ಸೈಡಲ್ಲಿ ಅಲ್ಲಿ ಸಿಬ್ಬಂದಿ ಸ್ನಾನ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದ್ದಂಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ. ಅದು ಅಲ್ಲದೆ ನೆನ್ನೆ ತಾನೇ ಉದ್ಘಾಟನೆಯಾಗಿತ್ತು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅಡುಗೆ ಕೋಣೆ ಇಂದಿರಾ ಕ್ಯಾಂಟೀನ್ ಇದು. ಒಂದ್ ಕಡೆ ಸಿಬ್ಬಂದಿ ಅಡುಗೆ ಎಲ್ಲ ತಯಾರು ಮಾಡಿ ಅದನ್ನ ರೆಡಿ ಇಟ್ಟಿದ್ದಾರೆ ಬಡ್ಸಕ್ಕೆ. ಇನ್ನೊಂದ್ ಕಡೆ ಸಿಬ್ಬಂದಿ ಅಲ್ಲೇ ಪಕ್ಕದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅಡುಗೆ, ಪಕ್ಕದಲ್ಲಿ ಸಿಬ್ಬಂದಿ ಸ್ನಾನ. ವಿಡಿಯೋ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅಲ್ರಿ ಏನಿದೆ ನೀವು ಹಿಂಗೆ ಮಾಡಿದ್ರೆ ಇನ್ನು ಕ್ಯಾಂಟೀನ್ ಉದ್ಘಾಟನೆ ಅಲ್ಲ ಜಳಕ ಮಾಡ್ತಾರೆ ನೋಡಿ ಇಲ್ಲೇ. ಹಾಂ ಅಲ್ಲ, ಇನ್ನು ಕ್ಯಾಂಟೀನ್ ಉದ್ಘಾಟನೆ ಆಗಿಲ್ಲ, ನಾನು ಜಳಕ ಮಾಡಿದ್ರೆ ನೀವು ಇಲ್ಲಿ ಅಲ್ಲ ಸರ್. ಇಲ್ಲಿ ಕ್ಯಾಂಟೀನ್ ಉದ್ಘಾಟನೆ ಇಲ್ಲ, ಸ್ನಾನ ಮಾಡತ್ತೀನಿ. ಇದೇ ಜಳಕ ರೀ, ಇದೇ ಜಳಕ ಅಲ್ಲಿ ಇರ್ತದ್ರಿ ಬಚ್ಚಲ್ರಿ. ಅಲ್ರಿ ಏನಿದೆ ನೀವು ಹಿಂಗೆ ಮಾಡಿದ್ರೆ
ಇನ್ನು ಕ್ಯಾಂಟೀನ್ ಉದ್ಘಾಟನೆ ಅಲ್ಲ ಜಳಕ ಮಾಡ್ತಾರೆ ನೋಡಿಲ್ಲ. ಅಲ್ಲ ಇನ್ನು ಕ್ಯಾಂಟೀನ್ ಉದ್ಘಾಟನೆ ಆಗಿಲ್ಲ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಾಗರಾಜ್. ಅವ್ಯವಸ್ಥೆ ಕಾಣಿಸ್ತಾ ಇದೆ. ನಿನ್ನೆ ಉದ್ಘಾಟನೆ ಆದ್ರೆ ಇವತ್ತು ಒಂದ್ ಕಡೆ ಅಡುಗೆ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ಸಿಬ್ಬಂದಿ ಸ್ನಾನ ಮಾಡ್ತಾ ಇದ್ದಾರೆ. ಬಟ್ ಅದು ಪಾತ್ರೆ ತೊಳೆಯೋ ಜಾಗ ಇದ್ದಂಗಿದೆ. ಸ್ಟಿಲ್ ಇಲ್ಲಿ ಮಾಡೋದು ಬಹಳ ಚರ್ಚಿತ ವಿಷಯವಾಗಿದೆ. ಈಗ ಆ ಸಿಬ್ಬಂದಿ ಅದಕ್ಕೇನು ಸಮರ್ಥನೆ ಮಾಡ್ಕೊಂಡಿದ್ದಾರೆ? ಪ್ರಮುಖವಾಗಿ ಶರ್ಮಿತಾ, ಈಗಾಗಲೇ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಕೂಡ ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಇಂದಿರಾ ಕ್ಯಾಂಟೀನ್ ಅನ್ನ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಯಾಸೀರ್ ಪಠಾಣ್ ಅವರ ನೇತೃತ್ವದಲ್ಲಿ ಕೂಡ ಇಂದಿರಾ ಕ್ಯಾಂಟೀನ್ ಅನ್ನ ಉದ್ಘಾಟನೆ ಮಾಡಿದ್ದಾರೆ. ಆದ್ರೆ ಇಂದಿರಾ ಕ್ಯಾಂಟೀನ್ ನಿರ್ಮಾಣವನ್ನ ಮಾಡುವಕ್ಕಿಂತ ಮುಂಚಿತವಾಗಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವಂತದ್ದು ಜನಪ್ರತಿನಿಧಿಗಳು ಮತ್ತು ಜವಾಬ್ದಾರಿಯಾಗಿತ್ತು. ಆದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನ ಕಲ್ಪಿಸದೇ ಇರೋದ್ರಿಂದ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇದೆ. ಮತ್ತು ಪ್ರಮುಖವಾಗಿ ಇಂದಿರಾ ಕ್ಯಾಂಟೀನ್ ಅಲ್ಲಿ ಅಡುಗೆಯನ್ನ ಮಾಡ್ತಕ್ಕಂಥದ್ದು ಮಾತ್ರ ಈ ವ್ಯವಸ್ಥೆ ಇರ್ತದೆ. ಆದ್ರೆ ಅಲ್ಲಿ ವಸತಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಈ ರೀತಿಯಂತ ಶೌಚಾಲಯದ ವ್ಯವಸ್ಥೆಯನ್ನ ಹೊರಾಂಗಣದಲ್ಲಿ ಮಾಡಿರ್ತಾರೆ. ಆದ್ರೆ ಇಂದಿರಾ ಕ್ಯಾಂಟೀನ್ ಅಡುಗೆಯ ಪಾತ್ರೆಗಳನ್ನ ತೊಳೆಯುವಂತ ಸ್ಥಳದಲ್ಲೇ ಕೂಡ ಈ ರೀತಿಯಾದಂತಹ ಸ್ನಾನವನ್ನ ಮಾಡ್ತಕ್ಕಂಥದ್ದು ಸಿಬ್ಬಂದಿ ಆಗಿರೋದ್ರಿಂದ ಸಾಕಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಮತ್ತು ಇದು ಏನು ಸಾರ್ವಜನಿಕರಿಗೆ ಯಾವ ರೀತಿಯಾದಂತಹ ಶುಚಿತ್ವದ ಆಹಾರವನ್ನ ಕೊಡ್ತಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆ ಕ್ಲಿನಿಕ್ ಪ್ಲಸ್ ಶಾಂಪೂಗಳಾಗಿರ್ಬೋದು, ಅಲ್ಲಿ ಸೋಪ್ ಆಗಿರ್ಬೋದು, ಈ ರೀತಿಯಾದಂತ ಏನು ಕೆಮಿಕಲ್ ಇರ್ತಕ್ಕಂಥ ವಸ್ತುಗಳನ್ನ ಬಳಕೆ ಮಾಡ್ಕೊಂಡು ಅಲ್ಲಿ ಸ್ನಾನ ಮಾಡಿದಂತ ಸಂದರ್ಭದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಅಡುಗೆಗಳಿಗೆ ಅದೇನಾದ್ರೂ ಕೆಮಿಕಲ್ ಏನಾದ್ರು ಸ್ಪ್ರೆಡ್ ಆದ್ರೆ ಅದು ಆಹಾರದ ಮೇಲೆ ಕೂಡ ಸಾಕಷ್ಟು ಪ್ರಭಾವವನ್ನ ಬೀರುವಂತಹ ಸಾಧ್ಯತೆಗಳಿರ್ತದೆ. ಹೀಗಾಗಿ ಸಾರ್ವಜನಿಕರು ಕೂಡ ಸಾಕಷ್ಟು ಪ್ರಶ್ನೆಯನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸಿಬ್ಬಂದಿ ಇಲ್ಲಿ ಮೂಲಭೂತದಂತ ಸೌಕರ್ಯಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ನಾವು ಇಲ್ಲೇ ಸ್ನಾನ ಮಾಡುವಂತ ವ್ಯವಸ್ಥೆ ಸದ್ಯಕ್ಕೆ ನಿರ್ಮಾಣವಾಗಿದೆ ಅನ್ನೋದನ್ನ ಅಲ್ಲಿಯ ಸಿಬ್ಬಂದಿ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಈ ಸದ್ಯ ಈ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಆ ಸಿಬ್ಬಂದಿಯ ವಿಚಾರಣೆಯನ್ನ ನಡೆಸಬೇಕು ಮತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಇದೆಯಾ ಇಲ್ವಾ ಅನ್ನೋದು ಕೂಡ ಅಧಿಕಾರಿಗಳು ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡ್ಬೇಕಂತೇಳಿ ಕೂಡ ಸಾರ್ವಜನಿಕರು ಸಾಕಷ್ಟು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ನಾಗರಾಜ್ ಈ ಕ್ಷಣದ ಮಾಹಿತಿಗೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯಲ್ಲಿ ಮತಗಳ್ಳತನ ಕುರಿತಂತೆ ಮುಂದುವರೆದ ಭಾಗವಾಗಿ ಮಾತಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ರಾಹುಲ್ ಗಾಂಧಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಕೆಲವೊಂದು ಅಂಕಿ ಅಂಶಗಳನ್ನ ಮುಂದೆ ಇಟ್ಟು ಸುದ್ದಿಗೋಷ್ಠಿಯಲ್ಲಿ ಒಂದಿಷ್ಟು ವಿಷಯಗಳನ್ನ ಬಹಿರಂಗಪಡಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಕರ್ನಾಟಕದಲ್ಲೂ ಕೂಡ ಮತಗಳ್ಳತನ ಆಗಿದೆ ಅಂತೆಲ್ಲ ಗಂಭೀರ ಆರೋಪಗಳನ್ನ ಮಾಡಿದ್ರು. ಚುನಾವಣಾ ಆಯೋಗ ಅದನ್ನ ಅಲ್ಲಗಳೆದಿತ್ತು. ಜೊತೆಗೆ ಬಿಜೆಪಿ ನಾಯಕರು ಇದೇ ವಿಷಯವಾಗಿ ರಾಹುಲ್ ಗಾಂಧಿನೇ ಸುಳ್ಳು ಹೇಳ್ತಿದ್ದಾರೆ ಅಂತೆಲ್ಲ ವಾಗ್ದಾಳಿಗಳನ್ನ ಮಾಡಿದ್ರು. ಮತ್ತೆ ಇದೇ ವಿಷಯವಾಗಿ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. Start by remembering Guru Nanak Ji today, apostle of truth, person who showed India the path of truth. He's always been an inspiration for me, for many people in this country, millions of people across the world. What I'm going to say here is 100% truth. As you can see, we have the word H files, and this is about how an entire state has been stolen. We suspected, once we did Madhepura, once we did Aland, we suspected that this is not just happening in individual constituencies, it is happening at the state level and at the national level. We got a lot of complaints in Haryana from our candidates that something was wrong, something was not working. Their predictions all went upside down. We had experienced this in Madhya Pradesh, experienced it in Chhattisgarh, Maharashtra, but we decided to zoom into Haryana and go into details about what had happened there. As you all know, all polls pointed to a Congress victory. These are exit polls that we have on the screen. 5 top exit polls after the elections have taken place.
are saying Congress is sweeping from 58, 54 to 62 seats. Some are giving BJP 20, some are giving BJP 28, but it's very clear that this is a massive sweep. The other thing that was surprising to us was that for the first time in Haryana's electoral history, ever, postal votes were different than the actual voting. Normally, postal votes and the actual voting are directionally similar. And here the Congress gets 73 votes, 73 seats in postal ballots. BJP gets 17. And this has never happened in Haryana before. So we started to say, okay, let us go into details. And when I first saw this information that you're going to see, I must tell you, I struggled to believe it. I was in shock. I simply could not believe what I saw. I told the team that, listen, cross-check this, not from one source, cross-check it multiple times, again and again and again and again. And what you're seeing today is the result of that process. What we are saying, and we are absolutely going to prove it to you 100% using data. And I want the young people of India, Gen Z, to understand this clearly, because this is about your future. What is being done is being taken from you. You're being stolen from, your future is being destroyed. So it's important that you listen and you watch. And as I've said multiple times, I take what I'm saying on this stage very seriously. I'm questioning the Election Commission. I'm questioning the democratic process in India. So I'm doing it with 100% proof. So we are pretty sure that a plan was put in motion to convert Congress's landslide victory into a loss. And the result was मैंने शुरू से ये कहा है कि भारतीय जनता पार्टी एक तरफा सरकार बना रही है। हमारे पास सारी व्यवस्थाएं हैं, आप चिंता मत करिए। Now, please notice the smile on his face. And please notice the word Vyavastha. What exactly is the Vyavastha that the Chief Minister of Haryana is talking about? This is 2 days after the election, when everybody is saying that the Congress party is sweeping the election, when every indicator is that the Congress party is going to win, all the polls, all the exit polls are saying it, and this gentleman is very sure and is smiling that the BJP has some Vyavastha that is going to show itself. Play that again. Look at the smile. मैंने शुरू से ये कहा है Please look कि at the smile. भारतीय जनता पार्टी एक सरकार बना रही है। हमारे पास सारी व्यवस्थाएं हैं, आप चिंता मत करिए। Now I'd like to ask you a question. मैंने शुरू से ये कहा। Sorry. So, to put it into perspective, after all this, the end result was Congress lost the Haryana election by 22,000 votes. To give you a sense of how close it actually became. There are 8 seats here. These are the seats. If you add up the votes, 22,000 votes was the difference between us and them. Total difference in votes between Congress party and BJP, 1.18 lakh votes across the state. Okay? So now, let's go to the proof. Who is this lady? How old is she? Which state does she come from? What's her name? Can anyone try? Where is she from? Try. Give me some guesses. कहाँ की लगती हैं? Anybody? Goa? Maharashtra?
North? Is she from Haryana? You sure? You're absolutely sure she's not from Haryana? Okay, but she votes 22 times in Haryana. And she votes in 10 different booths in Haryana. And she's got multiple names. Seema, Sweetie, Saraswati, Rashmi, Vimla. Now what's interesting about this and why I'm opening with this slide. Go back please. Why I'm opening with this slide is because this happens in 10 booths. That means that this is a centralized operation. That somebody fed this lady into the electoral list at a centralized level, not at the booth level. Just like Anand and just like Mahadevapura. So last guesses, I'm going to give a prize. If anybody